ಒಂದು ಮಾತಿದೆ, ಚಿನ್ನವನ್ನು ಪುಟಕ್ಕಿಕ್ಕಿದಾಗಲೇ ಮೆರುಗು, ಕಬ್ಬಿಣವನ್ನು ಕಾಸಿ ಬಡಿದಾಗಲೇ ಅದಕ್ಕೊಂದು ಆಕಾರ. ಸಾಮರ್ಥ್ಯವಂತರು, ಪೌರುಷವಂತರು, ಅವರಿಗೆ ಯುದ್ಧ ಮಾಡೋದಕ್ಕೆ ಅವಕಾಶ ಸಿಕ್ಕಾಗಲೇ ಅವರ ನಿಜವಾದಂಥ ಪೌರುಷವನ್ನು ತೋರಿಸೋದಕ್ಕಿರೋ ಅವಕಾಶ. ಒಂದು ಮಾಧ್ಯಮವಾಗಿ ಸಮಾಜದಲ್ಲಿ ಪ್ರತಿದಿನ ನಡೆಯೋ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಅದು ಎಲ್ಲ ಮಾಧ್ಯಮ ಮಾಡುವಂಥ ಕರ್ತವ್ಯ. ಆದರೆ ಒಂದು ಮಾಧ್ಯಮ ನಿಖರವಾಗಿ ಏನೇನು ಮಾಡಬೇಕು, ಒಂದು ಕುಟುಂಬ ಅಥವಾ ಒಂದು ಸಮುದಾಯ, ಒಂದು ಸಮಾಜ ನೋವಿನಲ್ಲಿ ಸಿಲುಕೊಂಡಿದಾಗ ಮಾಧ್ಯಮ ಅನ್ನೋದರ ಕರ್ತವ್ಯ ಏನೇನಾಗುತ್ತೆ, ಆ ಕರ್ತವ್ಯವನ್ನು ಮಾಧ್ಯಮ ಎಷ್ಟರ ಮಟ್ಟಿಗೆ ಮಾಡಿ ತೋರಿಸಬಹುದು ಅನ್ನೋದನ್ನು ನಿಮ್ಮ ಮುಂದೆ ಇತ್ತೀಚೆಗೆ ಮತ್ತೊಮ್ಮೆ ಪ್ರೂವ್ ಮಾಡಿ ತೋರಿಸಿರೋದು ಅದು ನಿಮ್ಮ ಪವರ್ ಟಿವಿ. ನಾವು ಹೀಗೆಲ್ಲ ಮಾಡ್ತಾ ಇದ್ದೀವಿ ಅಂತಂದಾಗ ಕೇವಲ ನಾವು ಮಾಡ್ತಾ ಇದ್ದೀವಿ ನಮಗೇನು ತೊಂದರೆ ಇಲ್ಲ ಅಂತಲ್ಲ, ನಮ್ಮನ್ನು ಪರಿಪರಿಯಾಗಿ ಸಿಲುಕಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಬೇರೆ ಬೇರೆ ರೀತಿಯಲ್ಲಿ ಎಲ್ಲೆಲ್ಲಿ ನಮ್ಮ ಓಡಾಟ ಇದ್ರೂ ಕೂಡ ಹೇಗೆ ನಮ್ಮನ್ನು ಈ ಹೋರಾಟದಿಂದ ಕೆಳಗೆ ತಳ್ಳಬಹುದು, ಈ ಬೆಟ್ಟದ ಮೇಲಿಂದ ಹೇಗೆ ನೂಕಬಹುದು ಅನ್ನೋ ಪ್ರಯತ್ನ ಸಾರಾಸಗಟಾಗಿ ನಡೀತಾನೆ ಇತ್ತು. ಆ ಎಲ್ಲ ಪ್ರಯತ್ನಗಳ ನಡುವೆಯೂ ಅವರೆಲ್ಲ ಕುತಂತ್ರಗಳನ್ನು ನೆಲಸಮ ಮಾಡಿ ಇವತ್ತು ನಾವು ಹೋರಾಟವನ್ನು ಮತ್ತು ಮುಂದುವರಿಸ್ತಾ ಇದ್ದೀವಿ. ಪವರ್ ಟಿವಿಯನ್ನು ಸಂಪೂರ್ಣವಾಗಿ ಮುಚ್ಚಿಸುವ, ಪವರ್ ಟಿವಿಯ ಕಾರ್ಯಕ್ರಮಗಳನ್ನು ಸ್ಟಾಪ್ ಮಾಡಿಸುವ ಹಲವು ಕುತಂತ್ರಗಳ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದಿಡ್ತೀವಿ. ನಾವು ಇದರಿಂದ ಪಾರಾಗಿದ್ದ ಹೇಗೆ ಅನ್ನೋ ರೋಚಕ ಸ್ಟೋರಿಯನ್ನು ನಿಮ್ಮ ಮುಂದಿಡ್ತೀವಿ. ಅದಕ್ಕೋಸ್ಕರನೇ ಇವತ್ತಿನ ಎಕ್ಸ್ಕ್ಲೂಸಿವ್ ಎಪಿಸೋಡ್ ಪ್ರಜ್ವಲ್ ಕಾಮಲೀಲೆ ಪ್ರಕರಣವನ್ನು ಬೆಳಕಿಗೆ ತಂದಿದ್ದು ನಿಮ್ಮ ಪವರ್ ಟಿವಿ. 25ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಕಾಮಾಂಧ ಪ್ರಜ್ವಲ್ ಕೇಸನ್ನ ಮೊದಲು ಬ್ರೇಕ್ ಮಾಡಿದ್ದು ನಿಮ್ಮ ಪವರ್ ಟಿವಿ. ಇಡೀ ಕರ್ನಾಟಕಕ್ಕೆ ಗೊತ್ತು, ಪ್ರತಿದಿನ ಪ್ರಜ್ವಲ್ ಕೇಸ್ನ ಎಲ್ಲಾ ಆಯಾಮಗಳ ಸುದ್ದಿ ವಿಶ್ಲೇಷಣೆ ಮಾಡಿದ್ದೀವಿ, ನಿರಂತರವಾಗಿ ಫಾಲೋ ಅಪ್ ಕೊಟ್ಟಿದ್ದೀವಿ. ಪ್ರತಿದಿನವೂ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಸುರಿಮಳೆಯನ್ನ ನಿಮ್ಮ ಮುಂದೆ ನಿಮ್ಮ ಪವರ್ ಟಿವಿ ಇಟ್ಟಿದೆ. ಬೇರೆ ಬೇರೆ ಮಾಧ್ಯಮಗಳು ಏನೇನು ಆಗಿದೆ ಅನ್ನೋದನ್ನ ತೋರಿಸ್ತಾ ಇದ್ರು. ಅವ್ರ ಅರೆಸ್ಟ್ ಆಯ್ತಂತೆ, ಇವರನ್ನ ಕರೆದ್ರಂತೆ, SIT ನೋಟಿಸ್ ಕೊಡ್ತಂತೆ, ಇವುಗಳನ್ನು ಮಾತ್ರ ತೋರಿಸ್ತಾ ಇದ್ರು. ಆದರೆ ಅಲ್ಲಿ ಏನೇನಾಗಿತ್ತು, ಸಂತ್ರಸ್ತೆಯರ ನೋವೇನು, ಅಲ್ಲಿ ನಡೆದಿರುವ ಘಟನೆಗಳು ಹೇಗೆ ರಾಜಕೀಯಕರಣಗೊಂಡಿದೆ, ಇವೆಲ್ಲವನ್ನ ಎಕ್ಸ್ಕ್ಲೂಸಿವ್ ಸುದ್ದಿಗಳ ಸಮೇತ, ವಿಡಿಯೋಗಳ ಸಮೇತ, ಆಡಿಯೋಗಳ ಸಮೇತ ಇಡೀ ಕರ್ನಾಟಕದಲ್ಲಿ ಬಟಾ ಬಯಲು ಮಾಡಿದ್ದ ನಿಮ್ಮ ಪವರ್ ಟಿವಿ. ಈ ಎಲ್ಲ ನಮ್ಮ ಹೋರಾಟ ಇದೆಯಲ್ಲ, ಈ ಹೋರಾಟವನ್ನು ತಡೆಯೋದಕ್ಕೆ, ಈ ಹೋರಾಟದಿಂದ ನಮ್ಮನ್ನ ಹೊರಗಡೆ ತಳ್ಳೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳಾಗ್ತಾ ಇತ್ತು. ಇದು ಯಾಕಂದ್ರೆ ನಾವು ಟಚ್ ಮಾಡಿದ್ದು ಪ್ರತಿಷ್ಠಿತ ಕುಟುಂಬದ ಕುಡಿಯೊಬ್ಬನನ್ನ, ಆತನ ನೀಚ ಕೃತ್ಯಗಳನ್ನ ಬಟಾ ಬಯಲು ಮಾಡಿದ್ದು. ಸಾಮಾನ್ಯವಾಗಿ ಈ ಕಾಮಾಂಧನ ಅಸಲಿ ಮುಖವನ್ನು ತೋರಿಸಿದ್ದಕ್ಕೆ ಅವರದೆಲ್ಲರದು ಕಣ್ಣು ಬಿದ್ದಿರೋದು ನಮ್ಮ ಮೇಲೆ, ಪವರ್ ಟಿವಿ ಮೇಲೆ. ವಾಸ್ತವ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಅವರಿಗೆ ಪವರ್ ಟಿವಿಯೇ ಟಾರ್ಗೆಟ್. ಪವರ್ ಟಿವಿ ಮೇಲೆ ಪ್ರಭಾವಿ ಶಕ್ತಿಗಳಿಂದ ನಿರಂತರ ಮಸಲತ್ತುಗಳನ್ನ ಮಾಡಿದ್ರು. ಪವರ್ ಟಿವಿಯ ಓಟಕ್ಕೆ ತಡೆಯೊಡ್ಡೋದಕ್ಕೆ ಪ್ರಭಾವಿಗಳು ಅಂತ ಕರೆಸ್ಕೊಳ್ಳೋರು ತರಹೇವಾರಿ ತಂತ್ರ ಕುತಂತ್ರಗಳನ್ನ ಮಾಡಿದ್ರು. ದುಷ್ಟತನ, ನೀಚತನ, ಕಾಮುಕತನದ ವಿರುದ್ಧ ನಮ್ಮ ಹೋರಾಟ. ಎಲ್ಲ ನಮ್ಮ ದಿಟ್ಟ ಹೋರಾಟಕ್ಕೆ ಯಾರ ಮಸಲತ್ತಿನ ದೃಷ್ಟಿಯೂ ಬೀಳೋದಿಲ್ಲ, ಯಾರ ಗೇಮ್ ಪ್ಲಾನ್ಗೂ ನಾವು ಜಗ್ಗೋದಿಲ್ಲ, ಅದಂತೂ ಬಹಳ ಸ್ಪಷ್ಟ. ಕಾಮಾಂಧ ಪ್ರಜ್ವಲ್ ರೇವಣ್ಣನ ದುಷ್ಕೃತ್ಯಗಳ ವರದಿಗೆ ನಾವು ಸದಾ ಸಿದ್ಧರಾಗಿರ್ತೀವಿ. ಸಂತ್ರಸ್ತೆಯರ ದನಿಯಾಗಿ ಗಟ್ಟಿತನದಿಂದ ಕೆಲಸ ಮಾಡ್ತಿದೆ ನಿಮ್ಮ ಪವರ್ ಟಿವಿ. ಅದನ್ನು ನಾವು ಮತ್ತೆ ಹೇಳಬೇಕು ಅಂತಿಲ್ಲ. ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು, ನಮ್ಮ ವಿರುದ್ಧ ಏನೇನೇ ಸುಳ್ಳು ಸುದ್ದಿ ಹೇಳಿದ್ರು, ಎದೆಗುಂದಿಲ್ಲ. ಯಾಕಂದ್ರೆ ನಾವು ನಿಂತಿರೋದು ಕರ್ನಾಟಕದ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗಾಗಿ. ಅವರ ಮಾನವನ್ನು ಹರಾಜು ಮಾಡ್ತಾ ಇದ್ರೆ ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳೋದಕ್ಕೆ ನಾವು ಕರ್ನಾಟಕದ ಮಣ್ಣಲ್ಲಿ ಜನಿಸಿರೋರು, ಕಾವೇರಿಯ ನೀರನ್ನು ಕುಡಿದು ಬೆಳೆದಿರೋರು. ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯ, ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ಸ್ವತಃ ಬ್ರಹ್ಮನೇ ಬಂದು ನಿಲ್ಲಿಸಿ ಅಂತಂದ್ರು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಆತ್ಮತೃಪ್ತಿ ನಮಗಿದೆ. ಅದ್ರ ಜೊತೆಗೆ ಪ್ರಭಾವಗಳಕ್ಕಾಗಿ ನೋಡ್ಬೇಕು, ನೀವು ಏನೇನು ಮಾಡೋ ಪ್ರಯತ್ನ ಮಾಡಿದ್ರು, ಹೇಗೆಲ್ಲ ಪವರ್ ಟಿವಿಯನ್ನ ತಡೆಯೋ ಪ್ರಯತ್ನ ಮಾಡಿದ್ರು. ಸಂತ್ರಸ್ತೆಯೊಬ್ಬರನ್ನ ಟಿವಿಯ ವಿರುದ್ಧ, ನಮ್ಮ ಚಾನೆಲ್ ವಿರುದ್ಧ ಎತ್ತಿ ಕಟ್ಟುವ ಹುನ್ನಾರವನ್ನ ಮಾಡಿಕೊಂಡ್ರು. ಆ ಸಂತ್ರಸ್ತೆಯನ್ನ ಸಂಪರ್ಕಿಸಲು ಪವರ್ ಪ್ರತಿನಿಧಿಯೊಬ್ಬರು ಪ್ರಯತ್ನ ಮಾಡಿದ್ರು. ಸಂತ್ರಸ್ತೆಯ ಅಳಲನ್ನ ಕೇಳೋದಕ್ಕೆ, ಆಕೆಗೆ ನ್ಯಾಯ ಒದಗಿಸೋದಕ್ಕೆ ನಮ್ಮ ತಂಡ ಮುಂದಾಗಿತ್ತು. ಆದ್ರೆ ಇದರ ಸುಳಿವು ಸಿಗ್ತಾ ಇದ್ದಂತೆ ಆ ಪ್ರಭಾವಿಗಳು ಸಂತ್ರಸ್ತೆಯನ್ನು ಕಾಂಟ್ಯಾಕ್ಟ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಾರೆ. ಸಂತ್ರಸ್ತೆಯನ್ನ ಬೆದರಿಸಿ ಪವರ್ ಟಿವಿ ವಿರುದ್ಧ ದೂರು ಕೂಡ ಕೊಡಿಸ್ತಾರೆ. ಸಂತ್ರಸ್ತೆಯೊಬ್ಬರನ್ನ ನಾವು ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೀವಿ, ಅವರನ್ನ ನಾವು ಹೆದರಿಸಿದೀವಿ, ಬೆದರಿಸಿದೀವಿ ಅಂತ ದೂರು ಕೊಡಿಸ್ತಾರೆ. ಪ್ರಭಾವಿಗಳ ಒಳೇಟು. ಪವರ್ ಟಿವಿ ಪ್ರಬಲ ತಿರುಗೇಟ್ ಕೊಟ್ಟಿದೆ. ನಾವು ಸುಮ್ಮನೆ ಸುದ್ದಿ ಮಾಡಿಲ್ಲ, ಎಲ್ಲದರ ದಾಖಲೆ ಇದೆ ರೀ ನಮ್ಮ ಹತ್ರ. ಎಲ್ಲ ದಾಖಲೆಗಳನ್ನ ಇಟ್ಕೊಂಡಿದ್ದೀವಿ. ಸಂತ್ರಸ್ತೆಯ ರಕ್ಷಣೆಗೆ ನಿಂತ ಪ್ರತಿಯೊಂದು ಕ್ಷಣಗಳು ನಮ್ಮ ಹತ್ರ ರೆಕಾರ್ಡ್ ಆಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಪ್ರತಿಯೊಂದು ವಿವರವನ್ನ ನಿಮ್ಮ ಪವರ್ ಟಿವಿ ಕೊಟ್ಟಿದೆ. ಸಂತ್ರಸ್ತೆಯ ಕುರಿತ ಸುದ್ದಿ ಸಂಗ್ರಹಣೆಯ
ಎಲ್ಲ ದಾಖಲೆಗಳು ಕೂಡ ಭದ್ರವಾಗಿದೆ. ಸಾಕಷ್ಟು ಚಾಣಾಕ್ಷತೆಯಿಂದ ಈ ಪ್ರಸಂಗವನ್ನ ನಿಮ್ಮ ಪವರ್ ಟಿವಿ ಎದುರಿಸಿದೆ. ಪೆನ್ ಡ್ರೈವ್ ವೀರರ ಕುತಂತ್ರ ಏನಿದೆ ನೋಡಿ, ಆ ಎಲ್ಲ ಕುತಂತ್ರಗಳನ್ನ ನಿಷ್ಫಲಗೊಳಿಸಿದ್ದಿದೆಯಲ್ಲ, ಅದೇ ಒಂದು ರೋಚಕ ಸ್ಟೋರಿ. ಏನಾಯ್ತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಓರ್ವ ಸಂತ್ರಸ್ತೆ, ಈ ಪ್ರಕರಣದಲ್ಲಿ ಸಿಲುಕಿರುವ ಓರ್ವ ಸಂತ್ರಸ್ತೆ, ನೂರಾರು ಹೆಣ್ಮಕ್ಳಿದಾರಲ್ಲ, ಅದೇ ರೀತಿ ಆ ಸಂತ್ರಸ್ತೆ ಕೂಡ ಒಬ್ರು. ಅವರನ್ನ ನಾವು ಭೇಟಿ ಮಾಡುವ, ಸಂಪರ್ಕ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಆ ಪ್ರಯತ್ನವನ್ನ ಅರತಂತ ದುರುಳರು ಆ ಸಂತ್ರಸ್ತೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಮನ್ನ ಮಾತನಾಡ್ಸಕ್ ಬಂದಿದ್ರಲ್ಲ, ಅವರು ನಿಮ್ಮ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ನಿಮ್ಮಲ್ಲಿ ಒತ್ತಾಯ ಪೂರ್ವಕವಾಗಿ ದೂರು ದಾಖಲು ಮಾಡೋದಕ್ಕೆ ಹೇಳಿದ್ರು ಅಂತ ಹೇಳಿ ಅವರ ಕೈಯಿಂದ ದೂರನ್ನ ಕೊಡಿಸ್ತಾರೆ. ಅವರ ಕೈಯಿಂದ ನಾವೇನೋ ಪೊಲೀಸರ ಸೋಗಲ್ಲಿ ಹೋಗಿ ಆಕೆಯನ್ನು ಹೆದರಿಸಿ ಬೆದರಿಸಿ ದೂರು ಕೊಡುವಂತೆಲ್ಲ ಹೇಳಿದ್ವಿ ಅನ್ನೋ ಒಂದು ದೂರನ್ನ ಆ ಸಂತ್ರಸ್ತೆಯ ಕೈಯಿಂದ ದಾಖಲು ಮಾಡ್ತಾರೆ. ಆ ಸ್ಟೋರಿಯ ಕಂಪ್ಲೀಟ್ ವಿವರವನ್ನು ನಿಮ್ಮ ಮುಂದಿಡ್ತೀವಿ. ಆದರೆ ನಾವೊಂದು ಮಾಧ್ಯಮ ರೀ, ಕರ್ನಾಟಕದಲ್ಲಿ ಕಳೆದ ಒಂದಿಷ್ಟು ವರ್ಷಗಳಿಂದ 6 ವರ್ಷಗಳಿಂದ ಅದೆಷ್ಟೆಷ್ಟೋ ದೊಡ್ಡ ದೊಡ್ಡ ಸ್ಕ್ಯಾಮ್ಗಳನ್ನು ಡೆಲ್ಲಿ, ದುಬೈ, ಬೆಂಗಳೂರು, ಕರ್ನಾಟಕ ಮೂಲೆ ಮೂಲೆಯಲ್ಲಾಗಿರುವಂಥ ಪ್ರತಿಯೊಂದು ಅವ್ಯವಹಾರವನ್ನು, ಅನಾಚಾರವನ್ನು ಹೊರಗಡೆ ತಂದಿರುವ ನಮಗೆ ಈ ಪ್ರಕರಣ ಹೇಗೆ ಡೀಲ್ ಮಾಡಬೇಕು, ಇದನ್ನು ಹೇಗೆ ನಾವು ಎದುರಿಸಬೇಕು, ನೀವೆಂಥ ಕುತಂತ್ರಿಗಳಿದ್ದೀರಿ, ನಿಮ್ಮ ಹಿಂದಿನ ಡೇಟಾಗಳೇನು, ನೀವು ಹಿಂದೆ ಮಾಡಿರುವಂಥ ಕೆಲಸಗಳೇನು, ಇವೆಲ್ಲವನ್ನು ಅರಿತುಕೊಂಡೆ ನಮ್ಮ ಸೇಫ್ಟಿ ಜೊತೆಗೆ ನಾವು ಕೆಲಸ ಮಾಡಿದ್ದು. ನೀವೇನೋ ಹೇಳ್ಬೋದು, ಸುಳ್ಳು ದೂರನ್ನು ಕೊಟ್ಟು ಆ ಸಂತ್ರಸ್ತೆ ಕೈಯಿಂದ ದೂರನ್ನು ದಾಖಲು ಮಾಡಿಸ್ಬೋದು. ಆದರೆ ನಮ್ಮ ಹತ್ರ ಪಿನ್ ಟು ಪಿನ್ ಮಾಹಿತಿ ಇದೆ, ಪಿನ್ ಟು ಪಿನ್ ದಾಖಲೆ ಇದೆ. ಆ ಸಂತ್ರಸ್ತೆನ ಹೇಗೆ ಮಾತನಾಡಿಸಿದ್ವಿ, ಆ ಸಂತ್ರಸ್ತೆ ನಮಗೆ ಯಾವ ರೀತಿ ಉತ್ತರ ಕೊಟ್ಟರು, ಅಲ್ಲಿ ಏನೇನಾಯಿತು, ಇವೆಲ್ಲದರ ಪಿನ್ ಟು ಪಿನ್ ದಾಖಲೆಗಳನ್ನು ಇಟ್ಕೊಂಡೇ ನಾವು ಸುದ್ದಿ ಮಾಡಿರೋದು. ನಮ್ಮ ಹೋರಾಟದ ಬಗ್ಗೆ ಹೇಳ್ತೀನಿ. ಪ್ರಜ್ವಲ್ ಕಾಮಕೃತ್ಯ ನಡೆಸಿದ್ದಂಥ ವಿಡಿಯೋ, ಆ ಸಂತ್ರಸ್ತೆ ಜೊತೆಗೆ ಆದಂಥ ಕಾಮಕೃತ್ಯದ ವಿಡಿಯೋ ರಿಲೀಸ್ ಆಗಿತ್ತು. ವಿಡಿಯೋ ಬಿಡುಗಡೆ ಆದ ಮೇಲೆ ಆ ಸಂತ್ರಸ್ತೆ ಭಾರಿ ಮುಜುಗರ ಅನುಭವಿಸಿದ್ರು. ತನಗಾದ ಅನ್ಯಾಯವನ್ನ ಬಿಚ್ಚಿಡ್ತಾಳೆ ಅನ್ನೋ ಭಯದಿಂದ ಆಕೆಯನ್ನ ಕಿಡ್ನಾಪ್ ಮಾಡಿಸಲಾಗಿತ್ತು. ಪ್ರಜ್ವಲ್ ರೇವಣ್ಣ ಕಡೆಯ ಪ್ರಭಾವಿಗಳು ಸಂತ್ರಸ್ತೆಗೆ ಬೆದರಿಕೆಯನ್ನು ಒಡ್ಡಿದ್ರು. ಆದರೆ ಆ ಕಿಡ್ನಾಪ್ ಸ್ಟೋರಿ ಏನೇನಾಗಿತ್ತು ಅನ್ನೋದರ ಸಂಪೂರ್ಣ ಸ್ಟೋರಿಯನ್ನ ಎಳೆ ಎಳೆಯಾಗಿ ಆ ಸಂತ್ರಸ್ತೆ ಹೇಳ್ಕೊಂಡಿದ್ದಾಳೆ. ತನ್ನ ಹಿತೈಷಿಯ ಜೊತೆಗೆ ಎಲ್ಲ ವಿವರಗಳನ್ನ ಸಂತ್ರಸ್ತೆ ಹಂಚಿಕೊಂಡಿದ್ದಾರೆ. ತನಗೇನಾಯ್ತು, ಯಾವ್ಯಾವ ರೀತಿ ದೌರ್ಜನ್ಯ ಆಯಿತು, ಎಷ್ಟು ವರ್ಷಗಳಿಂದ ಆಗ್ತಾ ಇದೆ, ಇವೆಲ್ಲವನ್ನ ಪಿನ್ ಟು ಪಿನ್ ಪ್ರಜ್ವಲ್ ರೇವಣ್ಣ ಕಡೆಯವರು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನೂ ಕೂಡ ಆಕೆ ತನ್ನ ಹಿತೈಷಿಯ ಬಳಿ ಹೇಳ್ಕೊಂಡಿದ್ದಾಳೆ. ತನಗಾದ ಅನ್ಯಾಯದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಆ ಸಂತ್ರಸ್ತೆ. ಹಿತೈಷಿ ಜೊತೆ ಸಂತ್ರಸ್ತೆ ಮಾತನಾಡಿರುವ ಎಕ್ಸ್ಕ್ಲೂಸಿವ್ ಸಂಭಾಷಣೆಯನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ನಾನು ಇಡ್ತೀನಿ. ಏನೇನಾಗಿದೆ ಮಸಲತ್ತು, ಆ ಮಹಿಳೆ ಏನು ಹೇಳ್ಕೊಂಡಿದ್ದಾರೆ, ಸಂತ್ರಸ್ತೆಯ ನೋವೇನು, ಇವೆಲ್ಲವನ್ನ ಪಿನ್ ಟು ಪಿನ್ ನಿಮ್ಮ ಮುಂದೆ ಇಡೋದಕ್ಕೋಸ್ಕರನೇ ಇವತ್ತಿನ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೇವಲ ನಾನೊಬ್ಬನೇ ಅಲ್ಲ, ನನ್ನ ಜೊತೆಗಿದ್ದಾರೆ ಪವರ್ ಟಿವಿ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಸರ್. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೋತೀನಿ ಸರ್. ವೆಲ್ಕಮ್ ಟು ದ ಶೋ ಸರ್. ನಾನು ಆಗ್ಲೇ ಹೇಳಿದೆ ಸರ್, ಒಂದು ಯುದ್ಧ ಅಂತಂದ್ರೆ ನಾವು ನೇರವಾಗಿ ಯುದ್ಧ ಮಾಡೋ ಸಂದರ್ಭದಲ್ಲಿ ಬೆನ್ನು ಹಿಂದಿಂದ ಯುದ್ಧ ಮಾಡೋರು, ಬೆನ್ನು ಹಿಂದಿಂದ ಚೂರಿ ಹಾಕೋದಕ್ಕೆ ಕಾಯ್ಕೊಂಡು ನಿಂತಿರೋರು, ಈತ ಬೆನ್ನು ತೋರಿಸ್ಲಿ ಅಂತ ಕಾಯ್ತಾ ಇರೋರು ಬಹಳಷ್ಟು ಜನ ಇರ್ತಾರೆ. ನಮ್ಮ ಸ್ಟೋರಿಯ ಈ ಬೆನ್ನು ಹಿಂದಿನ ವೀರರ ಒಂದಿಷ್ಟು ಕಥೆಗಳ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಸರ್, ಪ್ಲೀಸ್. ಈ ಹೋರಾಟದ ಮುಖಪುಟವನ್ನೇ ನೀವು ನೋಡಿ. ನಾನು ಹೇಳಿದ್ದೀನಿ, ವಿ ನೀಡ್ ಟು ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಆದರೆ ಸತ್ಯದೊಟ್ಟಿಗೆ ಹೋರಾಡುವಾಗ ಭಯ ಇರಲ್ಲ. ನಿಜ. ಕಳ್ಳನ ಮನಸ್ಸು ಮಾತ್ರ ಹುಳ್ಳುಳ್ಳಗೆ ಅಂತ ಹೇಳ್ತಾರೆ. ಸೊ ವಿ ಆರ್ ವೆರಿ ಕಾನ್ಫಿಡೆಂಟ್. ನಾವು ಯಾವ ಹೋರಾಟಕ್ಕೆ ಇಳಿದಿದ್ದೀವಿ, ಯಾವ ರೀತಿಯ ಹೋರಾಟದಲ್ಲಿದ್ದೀವಿ ಅಂತ ನಮಗೆ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆ. ಆ್ಯಂಡ್ ಯಾರೊಟ್ಟಿಗೆ ಹೋರಾಡ್ತಾ ಇದ್ದೀವಿ, ಯಾವ ರೀತಿಯ ಹೋರಾಟದಕ್ಕಿಂತಲೂ ಯಾರೊಟ್ಟಿಗೆ ಹೋರಾಡುತ್ತಿದ್ದೀವಿ ಅನ್ನೋದು ಇಲ್ಲಿ ಮೇಯ್ನ್ ಸಬ್ಜೆಕ್ಟ್. ಇವರು ಇಡೀ ಕರ್ನಾಟಕವನ್ನೇ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಓಡಾಡಿದವರು. ಹೌದು, ನಮ್ಗೆ ಗೊತ್ತಿದೆ. ಅಲ್ಲಿ ದೆರ್ ಇಸ್ ನೋ ರೂಲ್ ಆ್ಯಂಡ್ ರೆಗ್ಯುಲೇಷನ್, ದೆರ್ ಇಸ್ ನೋ ಲಾ, ದೆರ್ ಇಸ್ ನೋ ಲಾ ಇಟ್ ಸೆಲ್ಫ್. ಇವರು ಮಾಡಿದ್ದ ಲಾ, ನಾನು ಹೇಳಿದಲ್ಲ, ಇವರು ನಡೆದದ್ದೇ ದಾರಿ, ಇವರು ಹೇಳಿದ್ದೇ ವೇದವಾಕ್ಯ. ಇವರು ಮಾಡಿ ಎಷ್ಟು ವರ್ಷಗಳು, ಡಿಕೇಡ್ಸ್, ದಶಕಗಳ ಕಾಲ ಎಂತೆಂಥ ದಿಗ್ಗಜರುಗಳ ಇವರ ಎದುರುಗಡೆ ಮಾತಾಡಲಿಕ್ಕೆ ಹೆದರ್ತಾರೆ. ಆ್ಯಂಡ್ ಇವರ ಎಗೇನ್ಸ್ಟ್ ಹೋರಾಟ ಮಾಡೋದಂದ್ರೆ ಏನು, ಇಟ್ ಈಸ್ ನಾಟ್ ಈಸಿ. ನಮ್ಗೆ ಗೊತ್ತಿತ್ತು. ಅದಕ್ಕೆ ನಾನು ಮೊದಲ ಹೇಳಿದ್ದು, ನಾವು ಜೈಲಿಗೆ ಹೋಗ್ಲಿಕ್ಕೂ ರೆಡಿ, ನಾವು ಪವರ್ ಟಿವಿ ಬೇಕಾದರೆ ಬಂದು ಮಾಡಿಸ್ತಾರಾದ್ರೂ ಅದಕ್ಕೂ ರೆಡಿ. ಬಟ್ ಈ ಹೋರಾಟ ಬೀದಿಲಿ ನಿಂತಾದರೂ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತೆ ಅಂತ. ಟುಡೇ ಆಲ್ಸೋ ವಿ ಆರ್ ಸ್ಟ್ಯಾಂಡಿಂಗ್. ನಾವು ಹೋರಾಟ ಏನು ಕಾಂಜಿಪಿಂಜಿಯವ್ರ ಹತ್ರ ಮಾಡಿದರೆ ಇದೆಲ್ಲ ಟೆನ್ಷನ್ ತೊಗೊಬಾರ್ದಿತ್ತು.
ವಿ ನೋ ದ್ಯಾಟ್ ದಿಸ್ ಪೀಪಲ್ ವಿಲ್ ಕ್ರಿಕೆಟ್ ಪೀಪಲ್. ಇವ್ರಿಗೆ ಎದುರುಗಡೆ ಮಾತಾಡುವಾಗ ಎದುರುಗಡೆ ಮಾಡೋಂಥದ್ದಿಲ್ಲ, ಇವರು ಹಿಂದಿಗಡೆಯಿಂದ ಏನಾದರೂ ಮಾಡ್ತಾರೆ, ಇಂಥ ಕ್ರಿಕೆಟ್ ಬುದ್ಧಿಗಳನ್ನು ಉಪಯೋಗಿಸ್ತಾರೆ ಅಂತ ನಮ್ಗೆ ಗೊತ್ತಿತ್ತು. ಆದರೆ ಇಂಥ ಒಂದು ಹೋರಾಟ ಮಾಡುವಾಗ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಕೊಂಡಿರ್ತೀವಿ, ನಾವು ಜಾಗೃತಿಕತೆ ಆಗಿರ್ತೀವಲ್ಲ, ಯಾವ ಕಡೆಯಿಂದ ನಮಗೆ ಯಾವ್ಯಾವ ರೀತಿಯಿಂದ ಬರ್ಬೋದು ಅಂತ. ಇದು ಅದೇ ಒಂದು ಐ ಥಿಂಕ್ ಇದೇ ಮಾಡೋದು. ಒಬ್ಬ ಕ್ರಿಮಿನಲ್ ಮಾಡುವ ತಪ್ಪುಗಳು ಇದೆ, ಅವನು ಕ್ರೈಮ್ ಮೇಲೆ ಕ್ರೈಮ್, ಕ್ರೈಮ್ ಮೇಲೆ ಕ್ರೈಮ್, ಕ್ರೈಮ್ ಮೇಲೆ ಕ್ರೈಮ್, ಒಂದು ಮುಚ್ಚಿಕಾಕಕ್ಕೆ ಇನ್ನೊಂದು ಮುಚ್ಚಾಕಕ್ಕೆ ಇನ್ನೊಂದು. ಈಗ ಇವರೇ ಮಾಡಿದ ಕಂಪ್ಲೇಂಟಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಂತ ನಾವು ಹೇಳಬೇಕಾಗತ್ತೆ ಈಗ. ಅರ್ಥ ಆಯ್ತಾ? ಅದರಿಂದ ಇನ್ನೊಂದು ಸಂತ್ರಸ್ತೆ ಹೊರಗಡೆ ಬರಬೇಕು, ಇನ್ನೊಂದು ಕಿಡ್ನ್ಯಾಪ್ ಕೇಸ್ ಹೊರಗಡೆ ಬರಬೇಕು. ಇನ್ನೊಂದು ಕಿಡ್ನ್ಯಾಪ್ ಕೇಸ್ ಇದೆ ಈಗ ರೇವಣ್ಣ ಅವರು. ಒಂದು ನೀವು ಹೇಳ್ತಿರೋದು ಕರ್ನಾಟಕ ಗೊತ್ತಿಲ್ಲದೆ ಇರುವಂತ ಮತ್ತೊಂದು ಕಿಡ್ನ್ಯಾಪ್ ಕೇಸ್ ಇದೆ ಇದು. ಇದು ಒಂದು ಸಂತ್ರಸ್ತೆ, ಇವರು ಕಿಡ್ನ್ಯಾಪ್ ಆಗಿದ್ದಾರೆ. ಒಂದು ಕಿಡ್ನ್ಯಾಪ್ ಕೇಸಿಂದ ಇವಳು ಬೈಲ್ ಆಗಿದೆ ಇವತ್ತು. ನಾವು ಇವತ್ತು ಪವರ್ ಟಿವಿ ತೋರಿಸ್ಲಿಕ್ಕೆ ಹೋಗ್ತಾ ಇರೋದು ಇನ್ನೊಂದು ಕಿಡ್ನ್ಯಾಪ್ ಕೇಸಿನ ಮಹಾಕಹಾನಿ. ಇದರಲ್ಲಿ ನಮ್ಮನ್ನು ಟ್ರ್ಯಾಪ್ ಮಾಡಲಿಕ್ಕೆ ನೋಡಿದ್ರಲ್ಲ, ನಾವು ಟ್ರ್ಯಾಪ್ ಆಗಿಲ್ಲ, ಖುದ್ದು ಟ್ರ್ಯಾಪ್ ಆಗಿದ್ದಾರೆ. ಆ ಸಂತ್ರಸ್ತೆಯನ್ನು ಹುಡುಕಿ SIT ಅವರು ಯಾರು ಕಿಡ್ನ್ಯಾಪ್ ಮಾಡಿದ್ರು, ಎಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಅಂತ ಹುಡುಕುವ ಜವಾಬ್ದಾರಿ ಈಗಿದೆ. ದಿಸ್ ಈಸ್ ಒನ್ ಮೋರ್ ಕಿಡ್ನ್ಯಾಪ್ ಕೇಸ್. ಇವತ್ತು ರಿವೀಲ್ ಮಾಡ್ತಾ ಇರೋದು ನಾವು ಎರಡನೇ ಸಂತ್ರಸ್ತೆಯ ಕಿಡ್ನ್ಯಾಪ್ ಕೇಸ್. ಕರ್ನಾಟಕದ ಜನತೆ ಗೊತ್ತಿಲ್ಲದೆ ಇರುವಂತಹ ಮತ್ತೊಂದು ಕಿಡ್ನ್ಯಾಪ್ ಕೇಸ್. ಆ ಸಂತ್ರಸ್ತೆಯ ಬಗ್ಗೆ ಕರ್ನಾಟಕ ನಾವು ಹೇಳ್ತಾ ಇರೋದಲ್ಲ, ಸಂತ್ರಸ್ತೆ ಹೇಳ್ಕೊಳ್ತಾ ಇರುವಂಥದ್ದು. ಎಲ್ಲಿ ಕಿಡ್ನ್ಯಾಪ್ ಮಾಡಿಟ್ಟಿದ್ದಾರೆ, ಹೆಂಗೆ ಮಾಡಿಟ್ಟಿದ್ದಾರೆ, ಅವಳು ಅಳಲ್ ತೋಡ್ಕೊಳ್ತಾಳೆ. ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಾದಾಗ ಅದನ್ನು ನಮ್ಮ ಮೇಲೆ ತಿರುಗಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಪುನಃ. ಅರ್ಥ ಆಯ್ತಾ? ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಲೆಟರ್ ಬರೀತಾರೆ, ಸಂತ್ರಸ್ತೆಯರಿಗೆ ಯಾರೋ ಒತ್ತಾಯಪೂರ್ವಕವಾಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಕಡೆಗೆ ಅಂತ. ಪುಣ್ಯಕ್ಕೆ ನಾವು ಸೆಕೆಂಡನ್ನು ವಿಡಿಯೋಗ್ರಾಫ್ ಮಾಡಿದ್ದರಿಂದ ಬದುಕಿದ್ದೀವಿ ಇವತ್ತು. ಹೌದು, ಇಲ್ಲದೇ ಇದ್ರೆ ನಮ್ಮ ಮೇಲೆ ಹಾಕ್ಬಿಡ್ತಾ ಇದ್ರು. ಹೌದು, ಇವರೇ ಹೋಗಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಕಂಪ್ಲೇಂಟ್ ಕೊಡಿ ಅಂತ ದೂರು ದಾಖಲಿಸಿ ಅಂತ ಸಂತ್ರಸ್ತೆಯನ್ನು ಹೇಳಿದ್ರು ಅಂತ. ಬಟ್ ಅವರಿಗೆ ಗೊತ್ತಿರಲಿಲ್ಲ ಸಂತ್ರಸ್ತೆ ಮುಂಚೆ ಏನು ಕಳಿಸಿದ್ರು ನಮಗೆ ಅಂತ. ಟುಡೇ ವಿ ಆರ್ ರಿವೀಲಿಂಗ್ ಸೆಕೆಂಡ್ ಕಿಡ್ನ್ಯಾಪ್ ಕೇಸ್. ಎಸ್